ನೋಡಮ್ಮ, ನೀನ್ ಹೇಳ್ತಿರೋದು ಕರೆಕ್ಟು. ನಿನ್ ಜೀವನ ಸರಿ ಮಾಡ್ಬೇಕು ಅಂತ ತನ್ನ ಜೀವನನ ತ್ಯಾಗ ಮಾಡಕ್ ನಿಂತಿದ್ದಾಳೆ ನಮ್ಮ ಪಲ್ಲವಿ. ಇವಾಗ ನೀನೇ ಅವರಿಬ್ರನ್ನ ಒಂದು ಮಾಡ್ಬೇಕಣಮ್ಮ. ಖಂಡಿತ, ಅದೇ ಕಾರಣಕ್ಕೋಸ್ಕರ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ. ಈ ಕ್ಷಣಕ್ಕೋಸ್ಕರನೇ ಪಲ್ಲವಿ ಕಾಯ್ತಾ ಇದ್ಲು. ಝಾನ್ಸಿ, ಹಠಕ್ಕೂ ನಿನ್ನ ಹಸುವಿಗೂ ಯುದ್ಧ ಮಾಡಿಸ್ಬೇಕು ಅಂತಿದೀಯಾ? ಇಷ್ಟು ದಿನ ನಿನ್ನ ತಾಳ್ಮೆಗೊಂದು ಪರೀಕ್ಷೆ ಇತ್ತು. ಆ ಪರೀಕ್ಷೆ ಜೊತೆಲಿ ಒಂದು ನಿರೀಕ್ಷೆ ಇತ್ತು. ಅದು ಸುಳ್ಳಾಯ್ತು. ಅದೇ ಸುಳ್ಳಿನ ಮುಳ್ಳು ಚುಚ್ಚುತ್ತೆ ಅಂತ ಗೊತ್ತಿದ್ರು ಯಾಕೆ ಈ ಹಳೆ ನೆನಪಲ್ಲಿ ಕೂತಿದ್ಯಾ? ಆ ಸಂಬಂಧ ಮುರಿದಿದೆ ಅನ್ನೋ ನೆಪದಲ್ಲಿ ನಿನ್ನ ರಕ್ತ ಸಂಬಂಧಕ್ಕೆ ನೋವು ಕೊಡೋದು ಎಷ್ಟು ಸರಿ? ನೀನ್ ಮಾತಾಡದೇ ಇದ್ರು ನಿನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಅರ್ಥ ಆಗ್ತಿದೆ ಝಾನ್ಸಿ. ಹಾಗಂತ ಹಸುವಿಂದ ನೋವನ್ ಮರೆಯೋ ಪ್ರಯತ್ನ ಮಾಡ್ಬೇಡ. ಬಿಟ್ಟೋರು ಒಬ್ರೇ ಆಗಿರ್ಬೋದು, ಆದ್ರೆ ನಿನ್ ಜೊತೆ ನಾವೆಲ್ಲರೂ ಇದೀವಿ. ನಿಮ್ಮಿಬ್ರು ಮಧ್ಯೆ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮಿಬ್ರು ನಡುವೆ ಒಂದು ಸಂಬಂಧ ಇತ್ತು ಅಂತ ನನಗ್ ಗೊತ್ತಿದೆ. ಎಲ್ರೂ ಪ್ರಕಾರ ಈ ಸಂಬಂಧ ಮುರಿದಿರ್ಬೋದು, ಆದ್ರೆ ನೆನಪುಗಳು ಇದನ್ನ ಜೋಡಣೆ ಮಾಡೋ ಕೆಲಸ ಮಾಡ್ತಾ ಇದೆ. ನೀನು ಮೌನವಾಗಿದ್ರು ನಿನ್ನ ಮನಸ್ಸು ರಾಘು ಜೊತೆ ಮಾತಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಸಂಬಂಧ ಮುರಿದೋಯ್ತು ಅಂತ ನೀನು ಬೇಜಾರು ಮಾಡ್ಕೊಂಬೇಡ ಝಾನ್ಸಿ. ಯಾಕೆ ಅಂದ್ರೆ ನೀನು ಇಷ್ಟಪಟ್ಟು ಎಷ್ಟೇ ಕಷ್ಟ ಬಂದ್ರೂ ತಾಳ್ಮೆಯಿಂದ ಸಹಿಸ್ಕೊಂಡಿದ್ದೋಳು. ಅಂದ್ರೆ ಅದಕ್ಕೆ ಕಾರಣ ರಾಘು ಮೇಲಿದ್ದ ನಿನ್ನ ಪ್ರೀತಿ. ನಿನ್ನ ಬಗ್ಗೆ ರಾಘು ಮನ್ಸಲ್ಲಿದ್ದ ಪ್ರೀತಿ ಒಂದೇ ಕಾರಣ. ಆದ್ರೆ ರಾಘು ಯಾಕೆ ಈ ರೀತಿ ಮಾಡ್ದ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ ವಿಚಾರದಲ್ಲಿ ನನಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ನನಗ್ ಗೊತ್ತೇ ಆಗ್ತಾ ಇಲ್ಲ. ಹಾಗಂತ ನಾನು ಹೀಗೆ ಬಿಟ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬಾರ್ದು. ನೋಡು, ಮೊದ್ಲು ಊಟ ಮಾಡು, ನಾನೇ ನಿಂಗೆ ಊಟ ಮಾಡಿಸ್ತೇನೆ. ಝಾನ್ಸಿ, ಮರೆಯೋದಿಕ್ ಕಷ್ಟ ಆಗ್ತಿದ್ಯಾ? ಅದಾಗಲ್ಲ ಅಂತ ನನಗೂ ಗೊತ್ತು. ಏನು ಯೋಚನೆ ಮಾಡ್ಬೇಡಮ್ಮ ಝಾನ್ಸಿ. ರಾಘು ಬರ್ತಾನೆ, ತಗೋ ತಿನ್ನು. ಅಯ್ಯೋ ಝಾನ್ಸಿ, ಏನಮ್ಮ ಮಾಡ್ತಾ ಇದ್ಯಾ? ಝಾನ್ಸಿ, ನಿಲ್ಸು! ಏನ್ ಮಾಡ್ತಿದ್ಯಾ ನೀನು? ಈ ರೀತಿ ಎಲ್ಲ ಮಾಡೋದ್ರಿಂದ ಸಂಬಂಧ ಸತ್ತೋಗುತ್ತೆ. ಸತ್ತೋಗಿದೆ. ಆತನ್ನ ಯಾವಾಗ ಮನೆಯಿಂದ ಹೊರಗಡೆ ಹಾಕಿದ್ರು ಆಗ್ಲೇ ಎಲ್ಲ ಮುಗ್ದೋಯ್ತು. ಏನು ಆಗ್ದೇ ಇರೋ ಮದ್ವೆನಾ? ಏನ್ ಮಾತಾಡ್ತಾ ಇದ್ದೀರಾ ಅನ್ನೋದು ನಿಮಗ್ ಗೊತ್ತಾ? ತುಂಬಾ ಚೆನ್ನಾಗಿ ಗೊತ್ತು ಅನಿತಾ ಅವ್ರೆ. ನಾನು ಏನು ಮಾತಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಂತ ತುಂಬಾ ಜನನು ಹೇಳ್ತಾರೆ, ನಾನು ನಂಬಿದ್ದೀನಿ. ಏನ್ ನಿಮ್ ಮಾತಿನ ಅರ್ಥ? ತುಂಬಾ ಸಿಂಪಲ್. ಈ ರಾಮಾಚಾರಿ ಒಬ್ರಿಗೆ ಮದುವೆ ಮುಹೂರ್ತನ ಇಟ್ರೆ ಮುಗೀತು. ಅದಾದ್ಮೇಲೆ ಅದೇ ವ್ಯಕ್ತಿಗೆ ಮತ್ತೆ ಮದುವೆ ಆಗುತ್ತೆ ಅಂತ ಮುಹೂರ್ತ ಇಡಲ್ಲ. ನಾನಾಗ್ಲೇ ರಾಘು ಮತ್ತೆ ಝಾನ್ಸಿ ಮದುವೆಗೆ ಮುಹೂರ್ತ ಇಟ್ಟಿದ್ದೀನಿ. ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನೆಲ್ಲ ಪೂರೈಸಿ ಅದಕ್ಕೆ ದೇವತೆಗಳು ಆಶೀರ್ವಾದ ಮಾಡಿದ್ದಾರೆ, ಹಿರಿಯರ ಆಶೀರ್ವಾದನೂ ಸಿಕ್ಕಿದೆ. ಅದೆಲ್ಲ ಜಸ್ಟ್ ಒಂದ್ ಅಗ್ರಿಮೆಂಟ್ ಅಷ್ಟೇ. ಆ ಮದ್ವೆಗೆ ಯಾವ ಅರ್ಥನೂ ಇಲ್ಲ. ಅದು ನಿಮ್ ಪ್ರಕಾರ. ನಾನೊಬ್ಬ ಪುರೋಹಿತನಾಗಿ ಮಾಂಗಲ್ಯಂ ತಂತು ನಾನೇನೋ ಮಂತ್ರ ಹೇಳಿದ್ದೀನಿ. ವಾದ್ಯದವರು ಗಟ್ಟಿಮಳ ನುಡಿಸಿದ್ದಾರೆ. ರಾಘು ತಾಳಿ ಕಟ್ಟಿದ್ದಾನೆ. ಅವರಿಬ್ರು ಅಗ್ನಿಕೊಂಡ ಸುತ್ತಿದ್ದಾರೆ, ಸಪ್ತಪದಿ ತುಳಿದಿದ್ದಾರೆ.
ಪಂಚಭೂತಗಳನ್ನ ಸಾಕ್ಷಿಯಾಗಿಟ್ಕೊಂಡು ಆಣೆ ಪ್ರಮಾಣನೂ ಮಾಡಿದ್ದಾರೆ. ಅದೆಲ್ಲ ಬರೀ ನಾಟಕ, ತಮ್ಮ ಸ್ವಾರ್ಥಕ್ಕೋಸ್ಕರ ಆಗಿರೋ ಒಪ್ಪಂದ. ಆದ್ರೆ ಶಾಸ್ತ್ರ ಸಂಪ್ರದಾಯ ಇದ್ಯಾವುದು ನಾಟಕ ಅಲ್ಲ, ಒಪ್ಪಂದನೂ ಅಲ್ಲ. ಅವರಿಬ್ರು ಮದುವೆಗೆ ಈಗಲೂ ಬೆಲೆ ಇದೆ, ಅವ್ರ ಸಂಬಂಧಕ್ಕೆ ಅರ್ಥ ಇದೆ. ಅದಕ್ಕೋಸ್ಕರನೇ ಆ ಸಂಬಂಧಕ್ಕೆ ಒಂದ್ ಅಂತ್ಯ ಹಾಡಿರೋದು. ಇನ್ನೂ ಅವರಿಬ್ರು ಸಂಬಂಧ ಮುರಿದು ಬಿದ್ದಿಲ್ಲ ಅನಿತಾ. ಅವರಿಬ್ರು ಜಸ್ಟ್ ಸೈನ್ ಮಾಡಿದಾರಷ್ಟೇ. ಇನ್ನು ಅವರಿಬ್ರು ಗಂಡ ಹೆಂಡ್ತೀನಿ. ಮುರಿದು ಬೀಳುತ್ತೆ, ನಾನೇ ಬೀಳಿಸ್ತೀನಿ. ಅದು ಸಾಧ್ಯ ಇಲ್ಲ. ಅಸಾಧ್ಯನ ಹೇಗ್ ಸಾಧ್ಯ ಮಾಡ್ಬೇಕು ಅನ್ನೋದು ಈ ಅನಿತಾಗ್ ಚೆನ್ನಾಗ್ ಗೊತ್ತು. ಆ ಮನೇಲೆ ಬಾಳ್ತೀನಿ, ಕೊನೆವರೆಗೂ ರಾಘವೇಂದ್ರ ಅವ್ರ ಜೊತೆ ಬದುಕ್ತೀನಿ ಅಂತ ಬಂದವಳ ಕತೆ ಏನಾಯ್ತು ಅಂತ ನಿಮ್ಗೂ ಗೊತ್ತು ತಾನೆ. ನೀನ್ ಗೆದ್ದಿದ್ಯಾ ಮೋಸ ಮಾಡಿ. ಆ ಮನೆಯವ್ರನ್ನ ಅಡ್ಡ ಹಿಡ್ಕೊಂಡು ಝಾನ್ಸಿನ ಸೋಲ್ಸಿ ಅವಳನ್ನ ಮನೆಯಿಂದ ಕಳ್ಸಿದ್ಯಾ ಅಷ್ಟೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋದ್ನ ಫಾಲೋ ಮಾಡಿದೀನಿ ಅಷ್ಟೇ. ಮೋಸದ ದಾರಿಯಿಂದ ಬಂದವಳನ್ನ ಮೋಸದ ದಾರಿಲೇ ಕಳ್ಸಿದೀನಿ. ಅವರು 3 ಗಂಟೆ ಹಾಕ್ಸ್ಕೊಂಡ ಮನೆಗೆ ಬಂದಿದ್ದೆ ಹೊರತು ಮೋಸದಿಂದಲ್ಲ. ಆ ಗಂಟಿಗೆ ಬೆಲೆ ಇಲ್ಲ ಅಂತಾನೆ ಅಲ್ವಾ ಇವಾಗ ಬಿತ್ಸೋಕ್ ಹೊರಟಿರೋದು. ನೋಡಿ, ನೀವೇನ್ ಹೇಳಿದ್ರು ಅಷ್ಟೇ. ಅವರಿಬ್ರು ಗಂಡ ಹೆಂಡತಿಯಾಗಿ ಇರ್ಬೇಕಾದ್ರೆ ನಾನು ಇನ್ನೊಂದ್ ಮದುವೆಗೆ ಯಾವುದೇ ಕಾರಣಕ್ಕೂ ಮುಹೂರ್ತ ನೀಡಲ್ಲ. ಅಂದ್ರೆ ಅವ್ರಿಬ್ರು ಸಂಬಂಧ ಕೊನೆ ಆದ್ಮೇಲೆ ಮುಹೂರ್ತ ಇಡ್ತೀರಾ? ಮೊದ್ಲು ಅದಾಗ್ಲಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಆದಷ್ಟು ಬೇಗ ನೀವ್ ಮುಹೂರ್ತ ಇಟ್ಟಿದ್ ಮದ್ವೆಗೆ ಅಂತ್ಯ ಹಾಡಿ ನೀವ್ ಒಂದ್ ಮಾಡಿದ್ ಇವ್ರಿಬ್ರನ್ನ ದೂರ ಮಾಡಿ ಈ ಮದ್ವೆಗೆ ಅರ್ಥ ಇಲ್ಲ ಅನ್ನೋದ್ನ ಪ್ರೂವ್ ಮಾಡ್ತೀನಿ. ಆಮೇಲೆ ನಮ್ ಇಬ್ರು ಮದ್ವೆ ಮುಹೂರ್ತನು ನಿಮ್ ಕೈಯಿಂದನೇ ಇಡಿಸ್ತೀನಿ. ಅಷ್ಟ್ ಮಾತ್ರ ಅಲ್ಲ, ನಮ್ ಮದ್ವೆ ಪೌರೋಹಿತ್ಯನು ನಿಮ್ ಕೈಯಿಂದನೇ ಮಾಡಿಸ್ತೀನಿ. This is my challenge, Ramachari. ಝಾನ್ಸಿ, ಬೇರೆಯವ್ರಿಗೋಸ್ಕರ ಬೇಡ, ನಿನಗೋಸ್ಕರ ನಿನ್ ಲೈಫ್ನ ಲೀಡ್ ಮಾಡು. ಅವಾಗೆಲ್ಲ ಸರಿ ಹೋಗುತ್ತೆ. ನೀನ್ ಸರಿ ಮಾಡೇ ಮಾಡ್ತೀಯ. ಝಾನ್ಸಿ ಜೊತೆಲಿ ನಾನಿದ್ದೀನಿ, ನೀವು ಧೈರ್ಯವಾಗಿರಿ. ಅಯ್ಯೋ, ಏನಪ್ಪ ಇದೆಲ್ಲ? ಲಲಿತಾ, ಕಾಫಿ ತಗೊಂಡ್ರೆ ಬೇಗ. ಅಯ್ಯೋ ತಂದೆ ಇರ್ರಿ, ಯಾವಾಗ್ಲೂ ನಿಮ್ಗೆ ಅವಸರನೇ. ತೋಳೆ. ಓಹೋ ಬಾರಮ್ಮ, ನನ್ ಬಾವಿ ಸೊಸೆ. ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ, ಜ್ಯೂಸ್ ಕುಡಿತೀಯಾ, ಇಲ್ಲ ಮಜ್ಜಿಗೆ ಕುಡಿತೀಯಾ? ಏನು ಬೇಡ ಅತ್ತೆ, ಬರ್ತಾನೆ ಎಲ್ಲ ಮುಗಿಸ್ಕೊಂಡ್ ಬಂದೆ. ಅದು ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಮುಖ್ಯವಾದ ವಿಷಯನ? ಏನ್ ಅನಿತಾ ಅದು? ಏನಿಲ್ಲ ಪಲ್ಲವಿ, ನಾಳೆಯಿಂದ ಕೋರ್ಟ್ ಪ್ರೊಸೀಡಿಂಗ್ ಶುರು ಆಗುತ್ತೆ. ಸೊ ರಾಘವೇಂದ್ರ ಅವರು ಕೋರ್ಟ್ ಕೇಸ್ ವಿಷಯಕ್ಕೆ ಓಡಾಡ್ಬೇಕಾಗತ್ತೆ. ಅದಕ್ಕೆ ಏನೇ ಹೆಲ್ಪ್ ಬೇಕಿದ್ರು ನಾನ್ ಮಾಡ್ತೀನಿ. ಬಟ್ ನನ್ಗೆ ನಿನ್ ಹೆಲ್ಪ್ ಕೂಡ ಬೇಕಾಗ್ಬಹುದು. ಅದಕ್ಕೇನಂತ ಅನಿತಾ, ನಾನ್ ಮಾಡ್ತೀನಿ ಬಿಡು. ಒಟ್ನಲ್ಲಿ ಎಲ್ಲಾ ಪ್ರಾಸೆಸ್ ಬೇಗ ಮುಗ್ದು ಡಿವೋರ್ಸ್ ಸಿಕ್ಬಿಟ್ರೆ ಸಾಕು. ಆಗ ನೀನ್ ಈ ಮನೆಗ್ ಬರ್ಬೋದು, ನಾನ್ ಆ ಮನೆಗ್ ಹೋಗ್ಬೋದು. ನೀನ್ ಆ ಮನೆಗ್ ಬರೋಕೆ ಅಲ್ಲಿವರೆಗೂ ಕಾಯೋ ಅಗತ್ಯ ಇಲ್ಲ ಬಿಡು ಪಲ್ಲವಿ. ಏನ್ ಹೇಳ್ತಿದ್ಯಾ ಅನಿತಾ? ಇಷ್ಟು ದಿನ ನನ್ನಿಂದಾಗಿ ನೀನು ಮಿಥುನ್ ದೂರ ಇರ್ಬೇಕಾಗಿದೆ.
ಬಟ್ ಇನ್ ಮುಂದೆ ನೀನ್ ನಮ್ಮ ಮನೆಗ್ ಬರ್ಬೇಡ ಅಂತ ನಾನು ಹೇಳಲ್ಲ. ನೀನ್ ಇವತ್ತೇ ನಮ್ಮ ಮನೆಗ್ ಬರ್ಬೋದು, ನಮ್ಮ ಅಣ್ಣನ್ ಜೊತೆ ಸಂಸಾರ ಶುರು ಮಾಡ್ಬೋದು. ಏನಮ್ಮ ಇದ್ದಕ್ಕಿದ್ದಾಗೆ ಈ ತರ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಮಾವ, ನಾವೇನ್ ಪಲ್ಲವಿ ಮೇಲಿರೋ ದ್ವೇಷದಿಂದ ಇವ್ರಿಬ್ರನ್ನ ದೂರ ಮಾಡಿರ್ಲಿಲ್ಲ. ಆ ಜಾನ್ಸಿನ ಮನೆಯಿಂದ ಆಚೆ ಕಳ್ಸ್ಬೇಕು ಅನ್ನೋ ಸೀರಿಯಸ್ನೆಸ್ ನಿಮ್ಗೆಲ್ಲ ಬರ್ಬೇಕು ಅನ್ನೋ ಕಾರಣಕ್ಕೆ ಹಾಗೆ ಮಾಡಿದ್ದು. ಆದ್ರೆ ಪಲ್ಲವಿ ಅವಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಾಳೆ, ನನ್ಗೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡಿದಾಳೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಈ ಮನೆಯಲ್ಲಿ ಪ್ರತಿ ಹೆಜ್ಜೆಲೂ ನನ್ ಜೊತೆ ನಿಂತು ನನ್ಗೋಸ್ಕರ ತನ್ನ ಪ್ರೀತಿ ಮಾಡಿದ ಗಂಡನಿಂದಾನೇ ದೂರ ಇದ್ದಾಳೆ. ಇನ್ಮೇಲೆ ಇವರಿಬ್ರು ದೂರ ಇರೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ್ಲೇ ನನ್ ಜೊತೆ ಬಾ, ಹೋಗೋಣ. ನೋಡಮ್ಮ, ನೀನ್ ಹೇಳ್ತಿರೋದು ಕರೆಕ್ಟು. ನಿನ್ ಜೀವನ ಸರಿ ಮಾಡ್ಬೇಕು ಅಂತ ತನ್ನ ಜೀವನನ ತ್ಯಾಗ ಮಾಡಕ್ ನಿಂತಿದ್ದಾಳೆ ನಮ್ಮ ಪಲ್ಲವಿ. ಇವಾಗ ನೀನೇ ಅವರಿಬ್ರನ್ನ ಒಂದು ಮಾಡ್ಬೇಕಣಮ್ಮ. ಖಂಡಿತ, ಅದೇ ಕಾರಣಕ್ಕೋಸ್ಕರ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ. ಈ ಕ್ಷಣಕ್ಕೋಸ್ಕರನೇ ಪಲ್ಲವಿ ಕಾಯ್ತಾ ಇದ್ಲು. ಮಂಜುಳಾ, ಏನ್ ಮುಖ ನೋಡ್ತಾ ಇದೀಯಾ? ಹೋಗಿ ಪಲ್ಲವಿ ಬಟ್ಟೆ ಬರೆ ಎಲ್ಲ ರೆಡಿ ಮಾಡು. ಹೂ ಬಾವ, ಇವಾಗ್ಲೇ ಪ್ಯಾಕ್ ಮಾಡ್ಬಿಡ್ತೀನಿ. ಈ ದಿನಕ್ಕೋಸ್ಕರ ತಾನೇ ನಾನು ಕಾಯ್ತಾ ಇದ್ದಿದ್ದು. ಅಮ್ಮ, 1 ನಿಮಿಷ. ಯಾಕೆ? ಇವಾಗ ನಾನು ಅಲ್ಲಿಗೆ ಹೋಗ್ತಿಲ್ಲ. ನೀನೇನ್ ಪ್ಯಾಕ್ ಮಾಡ್ಬೇಡ. ಹೋಗ್ತಾ ಇಲ್ವಾ? ಹಾಗಂದ್ರೆ ಏನಮ್ಮ ಅರ್ಥ? ಯಾಕೆ ನಿನ್ನ ಗಂಡನ ಮನೆ ಹೋಗೋದಕ್ಕೆ ಇಷ್ಟ ಇಲ್ವಾ? ಇಷ್ಟ ಇಲ್ದೆ ಅಲ್ಲ ದೊಡ್ಡಪ್ಪ, ಕೊಟ್ಟಿರೋ ಮಾತನ್ನ ಪೂರ್ತಿ ಮಾಡ್ದೆ ಹೋಗಲ್ಲ ಅಂತ ಹೇಳ್ತಿದ್ದೀನಿ. ನಿನ್ ಮಾತ್ ನನಗೆ ಅರ್ಥ ಆಗ್ತಾ ಇಲ್ಲ ಪಲ್ಲವಿ. ಅನಿತಾ, ಎಂತ ಸಮಯ ಸಂದರ್ಭ ಬಂದ್ರು ನಾನ್ ನನ್ ಮಾತಿನ ಮೇಲೆ ನಿಲ್ಲೋಳು. ಸೊ ನಮ್ಮ ಅಣ್ಣ ನಿನ್ ಕೊಳ್ಳಿಗೆ 3 ಗಂಟು ಹಾಕಿ ನೀನ್ ಈ ಮನೆ ಸೊಸೆಯಾಗಿ ಬರೋವರ್ಗೂ ನಾನ್ ಮನೆಗ್ ಬರಲ್ಲ. ನಾನ್ ಆ ಮನೆಗ್ ಕಾಲಿಡ್ಬೇಕು ಅಂದ್ರೆ ನೀನ್ ಈ ಮನೆಗೆ ಸೇರೋದು ಒಳಗ್ ಬರ್ಬೇಕು. ಅಲ್ಲಿವರೆಗೂ ನಾನ್ ಇಲ್ಲೇ ಇರ್ತೀನಿ. ಹೌದು ಅನಿತಾ, ಆದಷ್ಟು ಬೇಗ ಅವ್ರಿಬ್ರನ್ನ ಲೀಗಲ್ ಆಗಿ ದೂರ ಮಾಡಿ ನನ್ ಗಂಡನ್ ಜೊತೆ ಹೆಮ್ಮೆಯಿಂದ ಸಂಸಾರ ಶುರು ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನನ್ಗೆ ಯಾರು ಈ ವಿಚಾರದಲ್ಲಿ ಫೋರ್ಸ್ ಮಾಡ್ಬೇಡಿ.